Good morning, students. So in the last class, we have discussed about some of the aspects of specific objectives, cash audit, special audit, and operational audit. So last classಲ್ಲಿ ನಾವು ಮೂರು ಆಸ್ಪೆಕ್ಟ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವುದು ಕ್ಲಾಸಿಫಿಕೇಶನ್ ಆಫ್ ಆಡಿಟ್ ಆನ್ ದ ಬೇಸಿಸ್ ಆಫ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಒಳಗೆ ಮೂರು ಆಡಿಟು ಕ್ಯಾಶ್ ಆಡಿಟ್ ಅಂತ ಕರಿತೀವಿ. ಸೊ ಕ್ಯಾಶ್ ಆಡಿಟ್ ಅಂದರೆ ಯೂಶಲಾಗಿ ಗೊತ್ತಿರ್ತಕ್ಕಂಥ ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಹೋಗ್ತೀನಿ ಸೊ ದಟ್ ನಿಮಗೆ ಬೇಗ ನೆನಪಾಗಲಿ ಅಂತ. ಕ್ಯಾಶ್ ಆಡಿಟ್ ಅಂದರೆ ಯೂಶಲಾಗಿ ಕ್ಯಾಶ್ ರೆಸಿಪ್ಟ್ಸು ಮತ್ತು ಕ್ಯಾಶ್ ಪೇಮೆಂಟ್ಸು. ಸೊ ಇದನ್ನು ಯಾವ ರೀತಿ ನಾವು ಆಡಿಟ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಕ್ಯಾಶ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಕ್ಯಾಶಿಗೆ ಸಂಬಂಧಪಟ್ಟಂಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ. ಸೊ ಅಲ್ಲಿ ಫ್ರಾಡ್ಸ್ ಮತ್ತು ಎರರ್ಸ್ ಒಳಗೆ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದಕ್ಕೆ ಅಂತಂದರೆ ಮಿಸ್ಯೂಸ್ ಮಾಡ್ಕೊಳೋದಕ್ಕೋಸ್ಕರ. ಓಕೆ, ಹಾಗಾಗಿ ಅದನ್ನು ನಾವು ಕ್ಯಾಶ್ ಆಡಿಟನ್ನು ತುಂಬ ಕೇರ್ಫುಲ್ಲಾಗಿ ಮತ್ತು ತುಂಬ ಎಫಿಷಿಯೆಂಟಾಗಿ ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಆಡಿಟನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದನ್ನು ಕ್ಯಾಶ್ ಆಡಿಟ್ ಅಂತ ಕರಿತೀವಿ. ಎರಡನೇದನ್ನು ಸ್ಪೆಷಲ್ ಆಡಿಟ್ ಅಂತ ಕರಿತೀವಿ. ಸ್ಪೆಷಲ್ ಆಡಿಟ್ ಇನ್ ದ ಸೆನ್ಸ್ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸನ್ನು ಹಿಡ್ಕೊಂಡು ನಾವು ಆಡಿಟಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡಿದಾಗ ಸೊ ಆ ವರ್ಕು ಸ್ಪೆಷಲ್ ಕನ್ಸರ್ನಿಗೆ ಸಂಬಂಧಪಟ್ಟಂಗೆ ಆಗಿರುತ್ತೆ. ಎಕ್ಸಾಂಪಲ್ ಈಗ ಸೇಲ್ಸನ್ನು ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಪರ್ಪಸನ್ನು ಹಿಡ್ಕೊಂಡು ಸ್ಟಾರ್ಟ್ ಮಾಡಿದಾಗ ಸೊ ಸೇಲ್ಸಿಗೆ ಸಂಬಂಧಪಟ್ಟಿರೋದು ಮಾತ್ರ ಆಡಿಟ್ ಆಗಿರುತ್ತೆ. ಸೊ ಹಂಗಾಗಿ ಅದನ್ನು ನಾವು ಸ್ಪೆಸಿಫಿಕ್ಕಾಗಿ ಒಂದು ಪಾಯಿಂಟ್ ಔಟ್ ಮಾಡಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಆಡಿಟಿಂಗ್ ವರ್ಕನ್ನು ಮಾಡ್ತಾ ಹೋಗ್ತೀವಿ. ಸೊ ಮೂರನೇದು ಆಪರೇಷನಲ್ ಆಡಿಟ್ ಅಂತ ಹೇಳಿದ್ರೆ ಏನಪ್ಪ ಅಂತಂದರೆ ನಿಮ್ಮದು ಎಫಿಷಿಯನ್ಸಿಯನ್ನು, ಆರ್ಗನೈಸೇಷನ್ ಎಫಿಷಿಯನ್ಸಿಯನ್ನು, ಎಫೆಕ್ಟಿವ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳೋದ್ರ ಕಡೆಗೆ ಸೊ ಅದು ಆಪರೇಷನಲ್ ಆಡಿಟು ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಆಗಿತ್ತು. ಸೊ ಮತ್ತೆ ನಾನು ಅದನ್ನು ರಿಪೀಟ್ ಮಾಡಿದ್ದೀನಿ ಸೊ ದಟ್ ನಿಮಗೆ ಬೇಗ ನೆನಪಾಗಲಿ ಅನ್ನೋದಕ್ಕೋಸ್ಕರ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರಾಪರ್ಟಿ ಆಡಿಟ್. ಪ್ರಾಪರ್ಟಿ ಆಡಿಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಸೊ ಪ್ರಾಪರ್ಟಿ ಅಂದರೆ ಗೊತ್ತಿರ್ಬೋದು ನಿಮಗೆ, ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ. ಪ್ರಾಪರ್ಟಿ ಅಂದರೆ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಆಗಿರುತ್ತೆ. ಸೊ ಇದನ್ನು ಆಡಿಟ್ ಮಾಡಿಸ್ತಕ್ಕಂಥ ಅವಶ್ಯಕತೆ ಏನಾಯ್ತು ಸರ್? ಪ್ರಾಪರ್ಟಿ ಆಡಿಟು ಜನರಲ್ ಹೇಳ್ತಿರೋದು, ಆಮೇಲೆ ನಾವು ಇದಕ್ಕೆ ನೋಡ್ತಾ ಹೋಗೋಣಂತೆ ಇಲ್ಲಿ ಏನು ಹೇಳಿದ್ದಾರೆ ನಮಗೆ ಅಂತ. ಸೊ ಜನರಲ್ಲಾಗಿ ನೋಡೋದಾದರೆ ಸೊ ಪ್ರಾಪರ್ಟಿ ಇವೊಂದು ಇಟ್ ಈಸ್ ಕಂಪನೀಸ್ ಪ್ರಾಪರ್ಟಿ, ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಸೆಟ್ಟೇ ಆಗಿದ್ದರೂ ಸಹ ಆ್ಯಕ್ಚುಲಾಗಿ ಇಟ್ ಪ್ಯೂರ್ಲಿ ಬಿಲಾಂಗ್ಸ್ ಟು ದ ಪಬ್ಲಿಕ್. ಸೊ ಪಬ್ಲಿಕ್ಕಿಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಪಬ್ಲಿಕ್ಕಿಗೆ ಹೆಂಗೆ ಸಂಬಂಧಪಟ್ಟಿರುತ್ತೆ ಕಂಪನಿದು ಅಂತ ನೀವು ಕೇಳಿದ್ರೆ, ಸೊ ಕಂಪನಿಗೆ ಸಂಬಂಧಪಟ್ಟಂಗೆ ಲೋನ್ಸು, ಅಡ್ವಾನ್ಸಸ್ಸು, ಶೇರ್ಸು ಇದೆಲ್ಲ ಕೊಟ್ಟಿರೋದು ಯಾರಪ್ಪ ಅಂತಂದರೆ ಪಬ್ಲಿಕ್ಸು. ಸೊ ಹಂಗಾಗಿ ಕಂಪನಿಗಿಂತ ಜಾಸ್ತಿ ಸೊ ಅದ್ರ ಮೇಲೆ ಆಸಕ್ತಿ ಯಾರಿಗೆ ಇರುತ್ತೆ ಅಂತಂದರೆ ಪಬ್ಲಿಕ್ಕಿಗೆ ಇರುತ್ತೆ. ಹಾಗಾಗಿ ಪ್ರಾಪರ್ಟಿ ಆಡಿಟನ್ನು ಸಹ ನಾವು ಮಾಡಿಸ್ತಾ ಹೋಗ್ತೀವಿ. ಸೊ ನೋಡ್ತಾ ಹೋಗೋಣ ಅಂತ ಪ್ರಾಪರ್ಟಿ ಆಡಿಟ್ ಅಂದರೆ ಏನು ಅನ್ನೋದನ್ನು. ಪ್ರಾಪರ್ಟಿ ಆಡಿಟ್ ಈಸ್ that which means to meet test of public interest, commonly accepted customers and standard of conduct. ಸೊ ಏನಪ್ಪ ಅಂತಂದರೆ ಇಟ್ ಮೀನ್ಸ್ ಮೀಟಿಂಗ್ ದ ಪಬ್ಲಿಕ್ ಇಂಟ್ರೆಸ್ಟ್. ನಾನು ಆಗಲೇ ಹೇಳಿದೆ ಏನಪ್ಪ ಅಂತಂದರೆ ಇದು ಪಬ್ಲಿಕ್ಕಿಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅಬೌಟ್ ದ ಪ್ರಾಪರ್ಟಿ ಆಫ್ ಆರ್ಗನೈಸೇಷನ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಇಂಟ್ರೆಸ್ಟು ಪಬ್ಲಿಕ್ಕಿಗೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಸೊ ಏನು ಕಸ್ಟಮರ್ಸಿನ ಸ್ಟ್ಯಾಂಡರ್ಡ್ಸ್ ಮತ್ತು ಕಂಡೀಷನ್ಸ್ ಐತೆ ಅದನ್ನು ಫುಲ್ಫಿಲ್ ಆಗ್ತಾ ಆಯ್ತಾ ಆಡಿಟಿಂಗು ಅನ್ನೋದನ್ನಲ್ಲಿ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಪರ್ಟಿ ಆಡಿಟ್ ಈಸ್ ದಟ್ ಆಡಿಟ್ ವಿಚ್ ಇಂಪ್ಲೈಸ್ ವೆರಿಫಿಕೇಷನ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್ ಇನ್ ಎ ಸಚ್ ಅ ವೇ to find out whether the action and decisions have been taken in the public into according to commonly accepted customers and standard cost. ಪ್ರಾಪರ್ಟಿ ಆಡಿಟ್ ಅಂದರೆ ಏನಪ್ಪ ಅಂತಂದರೆ ವೆರಿಫಿಕೇಷನ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂತ ಕರೀತಾರೆ. ಅಕೌಂಟಿಂಗ್ ರೆಕಾರ್ಡ್ಸನ್ನು ನಾವು ವೆರಿಫೈ ಮಾಡಬೇಕು ಅಂತ ಹೇಳ್ತೀವಿ. ಅಂದರೆ ನಾವೇನು ಅಕೌಂಟ್ಸನ್ನು ಮಾಡ್ತಾ ಇದ್ದೀವಿ ಸೊ ಅದನ್ನು ನಾವು ವೆರಿಫೈ ಮಾಡ್ತಾ ಹೋಗ್ಬೇಕು. ವೆದರ್ ಇಟ್ ಈಸ್ ಕರೆಕ್ಟ್, ವೆದರ್ ಇಟ್ ಈಸ್ ಗಿವಿಂಗ್ ಟ್ರೂ ಆ್ಯಂಡ್ ಫೇರ್ ಫಿಗರ್. ಸೊ ಟ್ರೂ ಫಿಗರನ್ನು ತೋರಿಸ್ತಾ ಆಯ್ತಾ, ಫೇರ್ ಫಿಗರನ್ನು ತೋರಿಸ್ತಾ ಆಯ್ತಾ. ಸೊ ಯೂಶ್ವಲಾಗಿ ನೀವು ಕೇಳ್ಬೋದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಹೆಂಗೆ ಮ್ಯಾನಿಪುಲೇಟ್ ಮಾಡೋಕ್ಕೆ ಬರುತ್ತೆ. ವೆನ್ ಇಟ್ ಕಮ್ಸ್ ಟು ಕ್ಯಾಶ್ ಇಟ್ ಈಸ್ ವೆರಿ ಈಸಿ ಟು ಪಾಕೆಟಿಂಗ್ ಅಂತ ನೀವು ಕೇಳಿದ್ರೆ ಸೊ ಹಿಯರ್ ಆಲ್ಸೋ ವಿ ಕ್ಯಾನ್ ಡೂ ದಟ್. ಹೇಗೆ ಅಂತಂದರೆ ಸೊ ಯೂಶ್ವಲಾಗಿ ನೀವು ನೋಡ್ರಿ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಕಂಪನಿ ಪ್ರಾಪರ್ಟಿ ವ್ಯಾಲ್ಯೂನ ಜಾಸ್ತಿ ತೋರಿಸ್ದಂಗೆ ಪ್ರಾಫಿಟ್ ಏನಾಗ್ತಾ ಹೋಗ್ತಾ ಆಗೋದಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕಂಪನಿಯ ಪ್ರಾಪರ್ಟಿ ವ್ಯಾಲ್ಯೂ ಕಡಿಮೆ ತೋರಿಸ್ತಾ ಹೋದಂಗೆ ಕಂಪನಿಯ ಪ್ರಾಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೆಂಗೆ ಮಾಡ್ಬೋದು ಅದನ್ನು ಅಂತಂದರೆ ಒಂದು ಡಿಪ್ರಿಸಿಯೇಷನನ್ನು ಜಾಸ್ತಿ ತೋರಿಸ್ತಾ ಹೋಗ್ಬೋದು ಅಥವಾ ಕಡಿಮೆ ತೋರಿಸ್ತಾ ಹೋಗ್ಬೋದು ಅಥವಾ ಆ್ಯಕ್ಚುಯಲ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂವನ್ನು ನಾವು ಹೈಡ್ ಮಾಡ್ತಾ ಹೋಗ್ಬೋದು. ಯೂಶ್ವಲಾಗಿ ನೀವು ಮಾಡ್ತಾ ಹೋಗ್ತೀರಾ ಏನಪ್ಪ ಅಂತಂದರೆ
ಈಗ ನಿಮಗೆ ಬೇಗ ಅರ್ಥ ಆಗಲಿ ಅಂತ ಹೇಳ್ತೀನಿ ಎಕ್ಸಾಂಪಲನ್ನು. ಸೊ ಯೂಶ್ವಲಾಗಿ ನೀವೇನು ಮಾಡ್ತೀರಾ, ಒಂದು ಪ್ರಾಪರ್ಟಿಯನ್ನು ಬೈ ಮಾಡಿದ್ದೀರಾ ಅಂತ ಅನ್ಕೊಳ್ರಿ, ಒಂದು ಸೈಟು ಅಥವಾ ಹೊಲನೋ ಅಥವಾ ಇನ್ನೊಂದೇನೋ ಬೈ ಮಾಡಿದ್ದೀರಾ ಅಂತಂದ್ರೆ ನೀವು ನೋಡ್ರಿ ಆ್ಯಕ್ಚುಲಿ ಮಾರ್ಕೆಟಿಂಗ್ ವ್ಯಾಲ್ಯೂ ಒಂದು 20 ಲಕ್ಷ ಇತ್ತು ಅಂತಂದರೆ ನೀವು ಏನು ಪೇಪರ್ ಬರೆಸ್ತಿರಲ್ಲ, ಪೇಪರ್ ಅಂತಂದರೆ ರಿಜಿಸ್ಟ್ರೇಷನ್ ಪೇಪರ್ ಬರೆಸ್ತಿರಲ್ಲ, ಸೊ ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದು ಆ್ಯಕ್ಚುಲಾಗಿ 5 ಲಕ್ಷಕ್ಕೋ 6 ಲಕ್ಷಕ್ಕೋ ಕಟ್ತಾ ಹೋಗ್ತೀರ. ಯಾಕೆ? ಆ್ಯಕ್ಚುಲ್ ವ್ಯಾಲ್ಯೂನ ಮಾರ್ಕೆಟ್ ವ್ಯಾಲ್ಯೂನ ನೀವು ತೋರಿಸ್ತಾ ಇಲ್ಲ ಇಲ್ಲಿ. ಸೊ ಯಾಕೆ ವ್ಯಾಲ್ಯೂ ತೋರಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಸ್ಟ್ಯಾಂಪ್ ಡ್ಯೂಟಿ ಫಾರ್ ದಟ್. ಸ್ಟ್ಯಾಂಪ್ ಡ್ಯೂಟಿಯನ್ನು ಜಾಸ್ತಿ ಕಟ್ತಾ ಹೋಗ್ಬೇಕಾಗತ್ತೆ. ಅದಕ್ಕೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಟು ಗೆಟ್ ಸ್ಟ್ಯಾಂಪ್ ಡ್ಯೂಟಿಯನ್ನು ತಪ್ಪಿಸ್ಕೊಳೋದಕ್ಕೋಸ್ಕರ ನಾವು ಅಷ್ಟು ವ್ಯಾಲ್ಯೂವನ್ನು ನಾವಿಲ್ಲಿ ತೋರಿಸ್ತಾ ಹೋಗಲ್ಲ. ಸೊ ಇಲ್ಲೂ ಅಷ್ಟೇ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಆ ಅಮೌಂಟನ್ನು ಕಡಿಮೆ ತೋರಿಸ್ತಾ ಹೋಗ್ತಾರೆ. ಸೊ ಅಂದರೆ ಮತ್ತೆ ಹೇಳ್ತಾ ಹೋಗ್ತಾರೆ. ಇನ್ ಅದರ್ ವರ್ಡ್ಸ್, ಪ್ರಾಪರ್ಟಿ ಆಡಿಟ್ is that the audit through which auditor ensures that the decisions taken by the management for benefit of organization, the expenses incurred are absolutely necessary to carry on the business, amounts expended are responsible, and there is no leakage of revenue and misappropriation of funds. ಸೊ ಇಲ್ಲಿ ಆಡಿಟರ್ ಏನು ಮಾಡ್ತಾ ಹೋಗ್ಬೇಕು ಅಂತಂದರೆ ಎನ್ಶ್ಯೂರ್ ಮಾಡಬೇಕಂತ, ಏನು ಮ್ಯಾನೇಜ್ಮೆಂಟ್ ಏನು ಡಿಸಿಷನ್ ತಗೊಂಡತ್ತೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ, ಸೊ ಅದು ಎಕ್ಸಾಕ್ಟಾಗಿ ಅಥವಾ ನಮ್ಮ ಬೆನಿಫಿಟ್ಟಿಗೋಸ್ಕರನೇ ತಗೊಂಡಿರ್ತಕ್ಕಂಥ ಡಿಸಿಷನ್ ಆಗಿದೆ. ಯಾರು ಬೆನಿಫಿಟ್ಟು? ಕಸ್ಟಮರ್ ಬೆನಿಫಿಟ್ಟಿಗೋಸ್ಕರನೇ ತೊಗೊಂಡಿರ್ತಕ್ಕಂಥ ನಿರ್ಧಾರ ಆಗಿದೆ. ಸೊ ಅದ್ರ ಜೊತೆಗೆ ಯಾವುದೇ ರೀತಿಯ ಲೀಕೇಜಸ್ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಲೀಕೇಜಸ್ ಅಂತಂದರೆ ಅಮೌಂಟು ಎಲ್ಲೂ ಮಿಸ್ಯೂಸ್ ಆಗ್ತಾ ಇಲ್ಲ. ಸೊ ಇಟ್ ಈಸ್ ಯೂಸಿಂಗ್ ಇನ್ ಎ ಪ್ರಾಪರ್ ಆ್ಯಂಡ್ ವೆರಿ ಗುಡ್ ಮ್ಯಾನರ್. ಸೊ ಕರೆಕ್ಟ್ ಮ್ಯಾನರ್ ಒಳಗೆ, ಪ್ರಾಪರ್ ಮ್ಯಾನರ್ ಒಳಗೆ ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಏನಪ್ಪ ಅಂತಂದರೆ ಯಾವುದೇ ರೀತಿಯ ಮಿಸ್ಯೂಸ್ ಆಗಿಲ್ಲ ಅನ್ನೋದನ್ನು ಎನ್ಶ್ಯೂರ್ ಮಾಡ್ತಾ ಹೋಗುತ್ತೆ. ಸೊ ಅವಾಗ ಏನು ಮಾಡ್ಬೋದು ಅಂತಂದರೆ ಪೀಪಲ್, ಯಾರು ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಸೊ ಅವರಿಗೆ ಒಂದು ನಂಬಿಕೆ ಬರ್ತಾ ಹೋಗುತ್ತೆ ಕಂಪನಿಯ ಮೇಲೆ. ಸೊ ದಿಸ್ ಈಸ್ ಅಬೌಟ್ ಪ್ರಾಪರ್ಟಿ ಆಡಿಟಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣಂತೆ, ಎಫಿಷಿಯನ್ಸಿ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಎಫಿಷಿಯನ್ಸಿ ಆಡಿಟ್ as recent origin, efficiency audit also can be effectiveness of the economic audit. ಸೊ ಎಫಿಷಿಯನ್ಸಿ ಆಡಿಟ್ ಅಂದರೆ ಏನಪ್ಪ ಅಂತಂದರೆ ಇದು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಟರ್ಮ್ ಅಥವಾ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಅಂತ ಕರಿತಾ ಹೋಗ್ತೀವಿ. ಯಾಕೆ ಅಂತ ನೀವು ನೋಡೋದಾದರೆ ಜನರಲ್ಲಾಗಿ ನಿಮಗೆ ಗೊತ್ತಿರ್ಬೋದು ಏನಪ್ಪ ಅಂತಂದರೆ ಎಫಿಷಿಯನ್ಸಿಗೆ ನಾವು ಅಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇರಲಿಲ್ಲ. ಯಾಕೆ? ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡೋರು ಒಂದೇ, ಏನು ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಿರೋಕ್ಕೂ ಒಂದೇ ಸಂಬಳ ನಮಗೆ ಸಿಗ್ತಾ ಇತ್ತು. ಸೊ ಇತ್ತೀಚೆಗೆ ಏನಾಗೈತೆ ಅಂತಂದರೆ ಇಲ್ಲ ಇವ್ರ ಎಫಿಷಿಯನ್ಸಿನೂ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂತಂದರೆ ಸಂಸ್ಥೆಗಳು ತುಂಬ ಯಾರು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೋ ಸೊ ಅವರಿಗೆ ಜಾಸ್ತಿ ಎನ್ಕರೇಜ್ಮೆಂಟನ್ನು ಕೊಡ್ತಾ ಇದ್ದಾರೆ, ಸೊ ದ್ಯಾಟ್ ಅವ್ರ ಎಫಿಷಿಯನ್ಸಿ ಇನ್ನೂ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಹಂಗಾಗಿ ಈಗೇನಪ್ಪ ಅಂತಂದರೆ ಎಫಿಷಿಯನ್ಸಿಗೆ ನಾವು ತುಂಬ ಬೆಲೆ ಕೊಡ್ತಾ ಇರೋದ್ರಿಂದ ಸೊ ಇಲ್ಲೂ ಅಷ್ಟೇ ಏನು ಮಾಡ್ತೀವಿ ಅಂತಂದರೆ ಎಫಿಷಿಯನ್ಸಿ ಆಡಿಟನ್ನೇ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಹೋಗೋಣಂತೆ. ಎಫಿಷಿಯನ್ಸಿ ಆಡಿಟ್ ಈಸ್ ಎ ಇವ್ಯಾಲ್ಯೂಯೇಷನ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ದ efficiency of an organization involving evaluation of the quality and quantity given for the output and analysis for variances between achievement of actual and standard, know how organization has achieved its goals. ಸೊ ಯೂಶುವಲಾಗಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಇತ್ತೀಚೆಗೆ ನಾವು ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡ್ತಾ ಇದ್ದೀವಿ ಕಂಪನಿಯ ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ಕಂಪನಿಗೆ ಸೇಲ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ಕಂಪನಿ ಕ್ವಾಲಿಟಿಗೆ ಸಂಬಂಧಪಟ್ಟಂಗೆ ಅಥವಾ ಯಾರೋ ವರ್ಕರ್ ವರ್ಕ್ ಮಾಡ್ತಿದ್ರೆ ಅವ್ನ ವರ್ಕಿಗೆ ಸಂಬಂಧಪಟ್ಟಂಗೆ ಒಂದು ಸ್ಟ್ಯಾಂಡರ್ಡನ್ನು ನಾವಿಲ್ಲಿ ಆಲ್ರೆಡಿ ಸೆಟ್ ಮಾಡಿಬಿಡ್ತೇವೆ. ಸೊ ಆ ಸ್ಟ್ಯಾಂಡರ್ಡ್ ಏನು ಸೆಟ್ ಆಗಿರುತ್ತೋ ಸೊ ಅದಕ್ಕೆ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ವಿ ಹ್ಯಾವ್ ಟು ರೀಚ್ ದ್ಯಾಟ್. ಸೊ ಅದಕ್ಕಿಂತ ಕಡಿಮೆ ಆಗೋಂಗಿಲ್ಲ, ಅದಕ್ಕಿಂತ ಜಾಸ್ತಿನೇ ಆಗಬೇಕು. ಸೊ ಜಾಸ್ತಿ ಆಯಿತು ಅಂತಂದರೆ ಇನ್ನೂ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಾಯಿದೆ ಅಂತ, ಅಂದರೆ ಇನ್ನೂ ಬೇಗ ಅರ್ಥ ಆಗಲಿ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ ಈಗ ನೋಡಿರಿ, ಯೂಶ್ವಲಾಗಿ ನೀವು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತೀರ ವೆನ್ ಇಟ್ ಕಮ್ಸ್ ಟು ಟೇಕಿಂಗ್ ದ ಮಾರ್ಕ್ಸ್. ಸೊ ಈಗ ಫಸ್ಟ್ ಕ್ಲಾಸ್ ಅಂತಂದರೆ 60% ತೆಗೆದಿದ್ರಿ ಅಂತಂದರೆ ಸೊ ಯು ಕ್ಯಾನ್ ಗೋ ಟು 65%. ನೀವು ಅದಕ್ಕಿಂತ ಒಂದು 5% ಜಾಸ್ತಿ ಮಾಡ್ಕೊಂಡು 65% ತೆಗೆದ್ರೆ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್. ಯಾರು ನಿಮಗೇನು ಅನ್ನೋಕ್ಕೆ ಹೋಗೋಲ್ಲ, ಏನು ಬೈಯೋಕ್ಕೆ ಹೋಗೋಲ್ಲ. ಸೊ ಮ್ಯಾನೇಜ್ ಆಗಿಬಿಡುತ್ತೆ. ಸೊ 65ಇಂದ 70% ಹೋದ್ರೆ ಓಕೆ, ನಿಮ್ಮ ಸ್ಟ್ಯಾಂಡರ್ಡ್ ಇದು ಸೆಟ್ ಆಗೈತೆ ಅಂತ. ಅಟ್ಲೀಸ್ಟ್ 60 ತೆಗೆದ್ರೆ ಏನು ತೊಂದರೆ ಇಲ್ಲ.
ಸೊ ನೀವೇನಾದರೂ 50% ಬಂದುಬಿಟ್ರಿ ಅಂತಂದರೆ ಸೊ ಎಲ್ಲರೂ ನಿಮಗೆ ಕೇಳ್ತಾ ಹೋಗ್ತಾರೆ, ಏನು ಮಾಡ್ತಿದ್ಯಾ, ಓದ್ತಿಲ್ಲ, ಸರಿಯಾಗಿ ಓದ್ತಿಲ್ಲ, ಯಾಕೆ ಎಷ್ಟು ಕಡಿಮೆ ಮಾರ್ಕ್ಸ್ ಬಂತು ಅಂತ. ಸೊ ಹಿಂಗೆ ನೀವೇನು ಮಾಡ್ತಿದ್ದೀರಾ ಅಂತಂದರೆ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡ್ಕೊಂಬಿಟ್ಟಿದ್ದೀರಾ. ಸೊ ಅದೇ ಥರದೊಳಗೆ ಇಲ್ಲೂ ಅಷ್ಟೇ ಏನಪ್ಪ ಅಂದರೆ ಆರ್ಗನೈಸೇಷನ್ಗೆ ಒಂದು ಸ್ಟ್ಯಾಂಡರ್ಡ್ ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ. ಸೊ ಆ ಸ್ಟ್ಯಾಂಡರ್ಡನ್ನು ನಾವು ಮೀಟ್ ಮಾಡಲೇಬೇಕು. ಸೊ ಅದಕ್ಕಿಂತ ಕಡಿಮೆ ಸ್ಟ್ಯಾಂಡರ್ಡನ್ನು ನಾವು ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ಸೊ ನಾನು ಹೇಳ್ತಾ ಹೋಗ್ತಾರೆ, ಎಫಿಷಿಯನ್ಸಿ ಇಂಪ್ಲಾಯ್ಸ್ ಫೈನಾನ್ಷಿಯಲ್ ಎಫಿಷಿಯನ್ಸಿ, ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ, product efficiency, and so efficiency of audit evaluate financial efficiency, performance efficiency, productivity efficiency and product efficiency of the organization. ಸೊ ಎಫಿಷಿಯನ್ಸಿನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪಾರ್ಟಾಗಿ ಡಿವೈಡ್ ಮಾಡ್ತಾ ಹೋಗ್ತಿದ್ದಾರೆ. ಮೊದಲನೇದು ಫೈನಾನ್ಷಿಯಲ್ ಎಫಿಷಿಯನ್ಸಿ ಅಂತ ಕರಿತಾ ಹೋಗ್ತೀವಿ. ಸೊ ಅಂದರೆ ಫೈನಾನ್ಷಿಯಲ್ ಅಂದರೆ ಈ ವರ್ಷ ಪ್ರಾಫಿಟ್ಟು ನಮ್ಮದು ಎಷ್ಟೈತೆ, ಒಂದು 10 ಲಕ್ಷ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಸೊ ಇಟ್ ಶುಡ್ ಬಿ ಮೋರ್ ದ್ಯಾನ್ 10 lakh ಇನ್ ನೆಕ್ಸ್ಟ್ ಇಯರ್. ಸೊ ಇದಕ್ಕಿಂತ ಜಾಸ್ತಿ ಆಗಬೇಕು, 10 ಲಕ್ಷಕ್ಕಿಂತ ಜಾಸ್ತಿ ಆಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಅಂತ ಕರಿತಾ ಹೋಗ್ತೀವಿ. ಸರಿ, ಬರೀ ಪ್ರಾಫಿಟ್ ಮಾಡೋದು ಒಂದೇ ಆಗಲ್ಲ. ಸೊ ಕೆಲವು ಸರಿ ಏನು ಮಾಡ್ತೀವಿ ಅಂದರೆ ಪರ್ಫಾರ್ಮೆನ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಆ ಪರ್ಫಾರ್ಮೆನ್ಸ್ ಹೆಂಗೆ ಜಾಸ್ತಿ ಆಗ್ತಾಯಿದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ ಅಂತ ಕರಿತಾ ಹೋಗ್ತೀವಿ. ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ ಅಂತಂದರೆ ಯೂಶ್ವಲ್ ಆಗಿ ಸೊ ಈ ವರ್ಷ ನಾವು 1 ಲಕ್ಷ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತಂದರೆ ಸೊ ಮುಂದಿನ ವರ್ಷಕ್ಕೆ ಅದು 2 ಲಕ್ಷ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಕಡೆಗೆ ಆಗಿರಬೇಕಾಗತ್ತೆ ಹೊರತು. ಸೊ ಅದಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಏನಪ್ಪ ಅಂತಂದರೆ ಸೊ ನಿಮ್ಮದು ಸ್ಟ್ಯಾಂಡರ್ಡ್ ಕಡಿಮೆ ಆಗ್ತಾ ಹೋಗ್ತೈತೆ ಅಂತ ಅರ್ಥ. ಸೊ ಅದೇ ಥರದೊಳಗೆ ಸೊ ಈ ಥರದ್ದು ಎಲ್ಲನೂ ಏನು ಮಾಡ್ತಾ ಹೋಗ್ಬೋದು ಅಂತಂದರೆ ನಾವು ಆಡಿಟಿಂಗ್ ಒಳಗೆ ಸೊ ಎಫಿಷಿಯನ್ಸಿನ ನಾವಿಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಎಫಿಷಿಯನ್ಸಿ ಯಾವಾಗಲೂ ಏನಾಗ್ತಾ ಹೋಗ್ಬೇಕು, ಸೊ ಇಂಪ್ರೂವ್ ಆಗ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದು ಹೇಳ್ತಾ ಇದ್ದಾರೆ, ಇನ್ ಶಾರ್ಟ್ evaluation of overall performance of the efficiency of an organization. ಓವರಾಲ್ ನಾವು ಏನು ಎಫಿಷಿಯನ್ಸಿ ಐತೆ ಆರ್ಗನೈಸೇಷನಿಗೆ ಸಂಬಂಧಪಟ್ಟಂಗೆ ಸೊ ಇದು ಓವರಾಲ್ ಆಗಿ ಎಲ್ಲನೂ ನಾವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ಆಡಿಟಿಂಗ್ ವರ್ಕ್ ಒಳಗೆ ಚೆಕ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣ ಅಂತ ಟ್ಯಾಕ್ಸ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಟ್ಯಾಕ್ಸ್ ಆಡಿಟ್ ಈಸ್ ಎ ಸ್ಪೆಷಲ್ ಆಡಿಟ್. ಟ್ಯಾಕ್ಸ್ ಆಡಿಟ್ ಮೀನ್ಸ್ ಆಡಿಟ್ ಫಾರ್ ಅ ಟ್ಯಾಕ್ಸ್ ಪರ್ಪಸ್. ದಟ್ ಆಡಿಟ್ ರಿಕ್ವೈರ್ಡ್ ಟು ಬಿ ಕಂಡಕ್ಟೆಡ್ as per the provision of Income Tax Act 1961, it required to be conducted by the certified chartered accountant. ಸೊ ಇಲ್ಲೂ ಟ್ಯಾಕ್ಸ್ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ಆಸ್ಪೆಕ್ಟ್ ಆಗಿದೆ. ಸೊ ವೆನ್ ಇಟ್ ಕಮ್ಸ್ ಟು ರೆವಿನ್ಯೂ ಫಾರ್ ದ ಗವರ್ಮೆಂಟ್, ಟ್ಯಾಕ್ಸ್ ಇಸ್ ದ ಮೇನ್ ಸೋರ್ಸ್. ಸೊ ನೀವು ಟ್ಯಾಕ್ಸ್ ಅಮೌಂಟನ್ನು ಮಿಸ್ಲೀಡ್ ಮಾಡೋಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಕೆಲವು ಸರಿ ಟ್ಯಾಕ್ಸ್ ಆಡಿಟನ್ನೇ ಮಾಡಿಸ್ತಾ ಹೋಗ್ತಾರೆ. ಸೊ ನೀವೆಷ್ಟು ಉತ್ಪಾದನೆ ಮಾಡ್ತಾ ಇದ್ದೀರಾ. ಸೊ ಯೂಶ್ವಲಾಗಿ ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತ ಆಗುತ್ತೆ, ಗೊತ್ತಿದೆ ಅಲ್ವಾ ನಿಮಗೆ. ಸೊ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದ ತಕ್ಷಣ ಬಂಗಾರ ಸಿಕ್ಕಿದ್ದೆಲ್ಲ ತಗೊಂಡೋಗ್ಬಿಡ್ತಾರೆ. ಇಲ್ಲ, ಹಂಗೆಲ್ಲ ಮಾಡೋಂಗಿಲ್ಲ ಆ್ಯಕ್ಚುಲಾಗಿ. ಸೊ ಏನು ಮಾಡ್ತಾರೆ ಅಂತಂದರೆ ನೀವು ಎಷ್ಟು ಅಮೌಂಟಿಗೆ ಟ್ಯಾಕ್ಸನ್ನು ಪೇ ಮಾಡಿದ್ದೀರಾ ಸೊ ಅದನ್ನು ಚೆಕ್ ಮಾಡಿ. ಸೊ ನೀವು ಯಾವ ಅಮೌಂಟಿಗೆ ಟ್ಯಾಕ್ಸನ್ನು ಅಥವಾ ಏನು ಪ್ರಾಪರ್ಟಿ ಅಥವಾ ಜ್ಯುವೆಲ್ಸು ಇದಕ್ಕೆ ಟ್ಯಾಕ್ಸನ್ನು ಕಟ್ಟಿಲ್ಲ ಸೊ ಅದನ್ನು ಮಾತ್ರ ಸೀಸ್ ಮಾಡ್ತಕ್ಕಂಥ ಅಧಿಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗಿದೆ. ಸೊ ಇವೊಂದು ಅವರೆಲ್ಲ ತೊಗೊಂಡೋದ್ರು ಸಹ ಸೊ ನೀವು ಅದಕ್ಕೆ ಲೆಕ್ಕ ಕೊಟ್ಟರೆ ಸೊ ದೆನ್ ದೇರ್ ಈಸ್ ನೋ ಪ್ರಾಬ್ಲಮ್. ದೇ ಕೆನಾಟ್ ಸೀಸ್ ಆಲ್ ದ ಥಿಂಗ್ಸ್. ಸೊ ಯಾವುದು ನೀವು ಟ್ಯಾಕ್ಸನ್ನು ಕಟ್ಟಿಲ್ವೋ, ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿಲ್ವೋ ಸೊ ಅದನ್ನು ಮಾತ್ರ ಅವರಿಗೆ ಸೀಸ್ ಮಾಡ್ತಕ್ಕಂಥ ರೈಟ್ಸು ಇರುತ್ತೆ. ಸೊ ಅದನ್ನು ಹೇಳ್ತಿರೋದು ಏನಪ್ಪ ಅಂತಂದರೆ ಟ್ಯಾಕ್ಸ್ ಆಡಿಟು 1961 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರನೇ ಏನಾಗ್ಬಿಟ್ಟೈತೆ ಅಂತಂದರೆ ಅವರಿಗೆ ಪ್ರಾವಿಷನ್ ಐತೆ ಯಾರಿಗೆ, ಆಡಿಟರ್ಗೆ. ಸೊ ದಟ್ ದೇ ಕ್ಯಾನ್ ಆಡಿಟ್ ದ ಟ್ಯಾಕ್ಸನ್ನು ಅವರು ಆಡಿಟ್ ಮಾಡ್ತಾ ಹೋಗಬಹುದು. ಸೊ ಇಲ್ಲಿ ಏನಪ್ಪ ಅಂತಂದರೆ ಇದನ್ನು ಯಾರು ಮಾಡಬೇಕು ಅನ್ನೋದೊಂದು ಜಿಜ್ಞಾಸೆ. ಅಥವಾ ಯಾರು ಮಾಡಬೇಕು ಅಂದರೆ ಸೊ ಯಾರು ಚಾರ್ಟೆಡ್ ಅಕೌಂಟೆಂಟ್ ಇರ್ತಾನೋ, ಸರ್ಟಿಫೈಡ್ ಚಾರ್ಟೆಡ್ ಅಕೌಂಟೆಂಟ್, ಸೊ ಅವನು ಮಾತ್ರ ಏನು ಮಾಡ್ಬೋದು ಅಂತಂದರೆ ಟ್ಯಾಕ್ಸ್ ಆಡಿಟನ್ನು ಮಾಡ್ತಾ ಹೋಗಬಹುದು. ಓಕೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಪರ್ಟಿ ಆಡಿಟು, ಎಫಿಷಿಯನ್ಸಿ ಆಡಿಟು ಮತ್ತು ಟ್ಯಾಕ್ಸ್ ಆಡಿಟನ್ನು ಕಾನ್ಸಂಟ್ರೇಟ್ ಮಾಡಿದ್ವಿ. ಪ್ರಾಪರ್ಟಿ ಆಡಿಟ್ ಅಂತಂದರೆ ಸೊ ಯೂಶ್ವಲಾಗಿ ಏನು ಪ್ರಾಪರ್ಟಿ ಐತೆ ಸೊ ಅದನ್ನು ಹೇಗೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ನೋಡ್ತಾ ಹೋಗ್ತಿದ್ವಿ. ಸೊ ಎರಡನೇದು ಎಫಿಷಿಯನ್ಸಿ ಆಡಿಟ್ ಒಳಗೆ ಓವರಾಲ್ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ, ಸೊ ಇದನ್ನೆಲ್ಲ ಏನು ಮಾಡ್ತಾ ಹೋಗ್ತಿದ್ವಿ ಅಂತಂದರೆ ಚೆಕ್ ಮಾಡ್ತಾ ಇದ್ದೀವಿ. ಸೊ ಟ್ಯಾಕ್ಸ್ ಆಡಿಟ್ ಒಳಗೆ ಏನು ಮಾಡ್ತಾ ಹೋಗ್ತೀವಿ, ಇನ್ಕಮ್ ಟ್ಯಾಕ್ಸ್ ಅಮೌಂಟನ್ನು ಕರೆಕ್ಟಾಗಿ, ಬರೀ ಇವತ್ತು ಇನ್ಕಮ್ ಟ್ಯಾಕ್ಸ್ ಅಷ್ಟೇ ಅಲ್ಲ, ಸೊ ಸೇಲ್ಸ್ ಟ್ಯಾಕ್ಸ್ ಇದೆ, GST ಇದೆ, ಸೊ ಇದೆಲ್ಲ ಕರೆಕ್ಟಾಗಿ ಫೈಲ್ ಆಗ್ತಾಯಿತಾ ಇಲ್ಲ ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ ಟ್ಯಾಕ್ಸ್ ಆಡಿಟ್. So in the next class we are going to discuss about cost audit and the remaining aspects. In case ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಗೊತ್ತಾಗ್ದಲೇ ಇದ್ದರೆ ಸೊ ನೀವು ಕೇಳ್ಕೊಳ್ರಿ, ಕಾಲ್ ಮಾಡ್ಕೊಳ್ರಿ, ಕೇಳ್ಕೊಳ್ರಿ. ಓಕೆ.